ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಮಾತಾಡೋದಿದೆ ನಿನಗೆ? ನಾನಿನ್ ಕಾಯಲ್ಲ. ಒಂದೋ ಇರೋ ವಿಷಯನ ನೀನು ಮನೆಯವ್ರಿಗೆ ಹೇಳಬೇಕು. ಇಲ್ಲ, ನಿನ್ನ ಬಗ್ಗೆ ಪ್ರತಿಯೊಂದು ಸತ್ಯನೂ ನಾನು ಮನೆಯವ್ರಿಗೆ ಹೇಳಬೇಕು. ಹೋ, ನಿರ್ಧಾರ ಮಾಡ್ಕೊಂಡೇ ಬಂದಿದ್ದೀರಾ? ಹಾಗಿದ್ರೆ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ನನ್ನ ನಿರ್ಧಾರನ ಹೇಳ್ತೀನಿ. ಅವತ್ತು ನಂದಗಿರಿಯಲ್ಲಿ ಆಗಿದ್ದ ಆಕ್ಸಿಡೆಂಟ್ ಬಗ್ಗೆ ನಾನು ಯಾರಿಗೂ ಹೇಳಲ್ಲ. ಹೇಳಲ್ವಾ? ಸರಿ ಬಿಡು, ಇಷ್ಟು ದಿನ ಕಾದಿದ್ದೆಲ್ಲ ವ್ಯರ್ಥ ಆಯಿತು. ಹಾಗಂತ ನಾನು ಸುಮ್ಮನೆ ಇರಲ್ಲ. ನಿನ್ನ ಬಗ್ಗೆ ಪ್ರತಿಯೊಂದು ನಮ್ಮ ಮನೆಯವರಿಗೆ ಗೊತ್ತಾಗಲೇಬೇಕು. ನಾನೇ ಅವ್ರಿಗೆ ಹೇಳ್ತೀನಿ. ಇಲ್ಲ, ಈ ವಿಷಯನ ನೀವು ಯಾರ ಹತ್ರನೂ ಹೇಳಲ್ಲ. ಅದಕ್ಕೋಸ್ಕರನೇ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿರೋದು. ಈ ವಿಷಯದ ಬಗ್ಗೆ ನಾವು ಮಾತಾಡೋದು ಇದೇ ಕೊನೆ. ಇನ್ಯಾವತ್ತೂ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಏನೋ ನನ್ನೂ ಮುಗಿಸೋ ಪ್ಲಾನ್ ಮಾಡಿದ್ಯಾ? ಖಂಡಿತ ಇಲ್ಲ. ನೀವು ಬದುಕಿರ್ಬೇಕು. ನನಗೋಸ್ಕರ ಅಲ್ಲದೆ ಹೋದ್ರು ಈ ತಾಳಿಗೋಸ್ಕರನಾದರೂ ಬದುಕಿರ್ಬೇಕು. ನನಗೆ ವಿಧವೆ ಅನ್ನಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ನಾನು ಬದುಕಿರೋವರೆಗೂ ಮುತ್ತೈದೆಯಾಗೇ ಇರಬೇಕು. ಇಷ್ಟೇ ಘನತೆ, ಇಷ್ಟೇ ಗೌರವ ಯಾವಾಗಲೂ ನನಗೆ ಸಿಗ್ತಿರ್ಬೇಕು. ಇಷ್ಟೆಲ್ಲ ಆಗಬೇಕು ಅಂದರೆ ನೀವು ಜೀವಂತವಾಗಿರ್ಬೇಕು. ನಿಮ್ಮ ಒಳಗಿರೋ ರಹಸ್ಯ ಮಾತ್ರ ಯಾವತ್ತಿಗೂ ಬಯಲಾಗಬಾರ್ದು. ನೀನು ಎಂಥ ರಾಕ್ಷಸಿ ಅಂತ ಗೊತ್ತಿದ್ದು ನೀನು ಮಾಡಿದ ತಪ್ಪನ್ನ ನೀನೇ ಒಪ್ಕೋತೀಯ ಅಂತ ನಾನು ಇಷ್ಟು ದಿನ ಕಾದಿದ್ದು ತಪ್ಪಾಗೋಯ್ತು. ನಾನು ಬದುಕಬೇಕು ಅಂತ ನೀನು ಹೇಗೆ ಅಂದ್ಕೋತೀಯೋ, ನೀನು ಸಾಯಬೇಕು ಅಂತ ನಾನು ಹಾಗೆ ಅನ್ಕೋತಿದ್ದೀನಿ. ದೇವ್ರಂತ ನಮ್ಮತ್ಕೆನ ಕೊಂದು ನಮ್ಮ ಮನೇನ ಸ್ಮಶಾನ ಮಾಡೋಕ್ಕೆ ಹೊರಟಿರೋಳಿಗೆ ಸಾವೇ ಸರಿಯಾದ ಶಿಕ್ಷೆ. ಹಾಗಂತ ನೀನು ಒಂದೇ ಸರಿ ಸಾಯಬಾರ್ದು. ನೀನು ಮಾಡಿರೋ ತಪ್ಪು ನಮ್ಮ ಮನೇಲಿ ಎಲ್ರಿಗೂ ಗೊತ್ತಾಗಿ ಅವಮಾನದಿಂದ ನರಳಿ ಸಾಯ್ಬೇಕು. ಅಬ್ಬಾ, ಎಷ್ಟೊಂದು ಕೋಪ ಇದೆ ರೀ ನಿಮಗೆ ನನ್ನ ಮೇಲೆ. ಇಷ್ಟು ವರ್ಷ ಹೆಂಡ್ತಿನ ಪ್ರೀತಿ ಮಾಡೋ ಗಂಡನ್ನ ನೋಡ್ತಿದ್ದೆ. ಈಗ ಹೆಂಡ್ತಿನ ಇಷ್ಟೊಂದು ದ್ವೇಷ ಮಾಡ್ತಿರೋ ಗಂಡನ್ನ ನೋಡ್ತಿದ್ದೀನಿ. ಆದರೆ ಇದ್ಯಾವುದು ನನಗೆ ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ನೀವು ಅಂದ್ಕೊಂಡಿರೋದೇನೂ ನಡೆಯಲ್ಲ. ನಡೆಯೋದೆಲ್ಲ ನಾನು ಅಂದ್ಕೊಳ್ಳೋದು ಮಾತ್ರ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.